ವೀರೇಂದ್ರ ಸೆಹ್ವಾಗ್ ಆರಂಭಿಕ ಜೀವನ, ಹಿನ್ನೆಲೆ ಮತ್ತು ಸಾಧನೆಗಳು. 1. ಆರಂಭಿಕ ಜೀವನ ಮತ್ತು ಹಿನ್ನೆಲೆ. ವೈಯಕ್ತಿಕ ವಿವರಗಳು. ಪೂರ್ಣ ಹೆಸರು ವೀರೇಂದ್ರ ಸೆಹ್ವಾಗ್. ಜನನ 20 ಅಕ್ಟೋಬರ್ 1978, ನಜಫ್ಗಢ್, ದೆಹಲಿ. ತಂದೆ ಕೃಷ್ಣನ್ ಸೆಹ್ವಾಗ್, ಧಾನ್ಯ ವ್ಯಾಪಾರಿ. ತಾಯಿ ಕೃಷ್ಣಾ ಸೆಹ್ವಾಗ್. ಅಡ್ಡಹೆಸರುಗಳು: ವೀರು, ನವಾಬ್ ಆಫ್ ನಜಫ್ಗಢ್, ಸುಲ್ತಾನ್ ಆಫ್ ಮುಲ್ತಾನ್. ಬ್ಯಾಟಿಂಗ್ ಬಲಗೈ ಆರಂಭಿಕ. ಬೌಲಿಂಗ್ ಬಲಗೈ ಆಫ್ ಬ್ರೇಕ್. ವಿದ್ಯಾಭ್ಯಾಸ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ, ದೆಹಲಿ. ಕ್ರಿಕೆಟ್ ಆರಂಭ. 7ನೇ ವಯಸ್ಸಿನಲ್ಲೇ ಕ್ರಿಕೆಟ್ ಬ್ಯಾಟ್ ಕೇಳಿದ್ದಕ್ಕೆ ತಂದೆ ಕೊಡಲಿಲ್ಲ, ಕೋಪದಲ್ಲಿ ಹಲ್ಲು ಮುರಿದುಕೊಂಡಿದ್ದರು. 12ನೇ ವಯಸ್ಸಿನಲ್ಲಿ ತಂದೆ ಕ್ರಿಕೆಟ್ ಆಡಲು ಅನುಮತಿ ಕೊಟ್ಟರು. ಗುರು ಎನ್. ಶರ್ಮಾ, ದೆಹಲಿಯ ವಿಕ್ರಮ ನಗರ ಕ್ರಿಕೆಟ್ ಕೋಚಿಂಗ್ ಸೆಂಟರ್. ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ವಿಡಿಯೋ ನೋಡಿ ಅಭ್ಯಾಸ ಮಾಡುತ್ತಿದ್ದರು. ತೆಂಡೂಲ್ಕರ್ ಅವರನ್ನೇ ಐಡಲ್ ಅಂತಾರೆ. ದೇಶೀಯ ಕ್ರಿಕೆಟ್ 1997-98 ದೆಹಲಿ ಪರ ಪ್ರಥಮ ದರ್ಜೆ ಪದಾರ್ಪಣೆ. 1998-99 ದುಲೀಪ್ ಟ್ರೋಫಿ, ಪಂಜಾಬ್ ವಿರುದ್ಧ 187 ರನ್ 5 ವಿಕೆಟ್. ಸೆಲೆಕ್ಟರ್ಗಳ ಗಮನ ಸೆಳೆದ ಇನ್ನಿಂಗ್ಸ್. ದೆಹಲಿ ತಂಡದ ನಾಯಕತ್ವ ಕೂಡ ವಹಿಸಿದ್ದರು. 2. ಅಂತಾರಾಷ್ಟ್ರೀಯ ವೃತ್ತಿಜೀವನ. ಅಜೇ ಪದಾರ್ಪಣೆ 1 ಏಪ್ರಿಲ್ 1999 ಪಾಕಿಸ್ತಾನ ವಿರುದ್ಧ ಮೊಹಾಲಿ. ಮೊದಲ ಪಂದ್ಯದಲ್ಲಿ 1 ರನ್ 3 ಓವರ್ ಬೌಲ್ ಮಾಡಿ 35 ರನ್ ಕೊಟ್ಟರು. ಆಯ್ಕೆ ಸಮಿತಿಯ ಮೇಲೆ ಮ್ಯಾಚ್ ಫಿಕ್ಸಿಂಗ್ ಆರೋಪ ಬಂತು. 20 ತಿಂಗಳು ತಂಡದಿಂದ ಹೊರಗೆ. ಪುನರಾಗಮನ 2001 ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 5ನೇ ಪಂದ್ಯದಲ್ಲಿ 58 ಎಸೆತದಲ್ಲಿ 70 ರನ್ 3 ವಿಕೆಟ್. ಪಂದ್ಯಶ್ರೇಷ್ಠ. ಟೆಸ್ಟ್ ಪದಾರ್ಪಣೆ 3 ನವೆಂಬರ್ 2001 ದಕ್ಷಿಣ ಆಫ್ರಿಕಾ ವಿರುದ್ಧ ಬ್ಲೂಮ್ಫಾಂಟೈನ್. ಪದಾರ್ಪಣೆ ಪಂದ್ಯದಲ್ಲೇ 105 ರನ್. ಭಾರತ ಪರ 11ನೇ ಆಟಗಾರ ಈ ಸಾಧನೆ ಮಾಡಿದವರು. 20 ಐ ಪದಾರ್ಪಣೆ 1 ಡಿಸೆಂಬರ್ 2006 ದಕ್ಷಿಣ ಆಫ್ರಿಕಾ ವಿರುದ್ಧ. 3. ಪ್ರಮುಖ ಸಾಧನೆಗಳು ಮತ್ತು ದಾಖಲೆಗಳು. ಟೆಸ್ಟ್ ಕ್ರಿಕೆಟ್ ಸ್ಫೋಟಕ ಆರಂಭಿಕ. 1 ತ್ರಿಶತಕ ವೀರ, ಭಾರತ ಪರ ಟೆಸ್ಟ್ನಲ್ಲಿ ತ್ರಿಶತಕ ಬಾರಿಸಿದ ಮೊದಲ ಭಾರತೀಯ. 2 ಬಾರಿ ಈ ಸಾಧನೆ ಮಾಡಿದ ಏಕೈಕ ಭಾರತೀಯ. 309 ರನ್ 2004 ಪಾಕಿಸ್ತಾನ ವಿರುದ್ಧ ಮುಲ್ತಾನ್. ಸುಲ್ತಾನ್ ಆಫ್ ಮುಲ್ತಾನ್ ಅಡ್ಡಹೆಸರು ಬಂತು. 319 ರನ್ 2008 ದಕ್ಷಿಣ ಆಫ್ರಿಕಾ ವಿರುದ್ಧ ಚೆನ್ನೈ. ಭಾರತದ ಪರ ಗರಿಷ್ಠ ವೈಯಕ್ತಿಕ ಸ್ಕೋರ್. 300 ಎಸೆತದಲ್ಲಿ 300 ರನ್, ವಿಶ್ವ ದಾಖಲೆ. 2 ವೇಗದ ದ್ವಿಶತಕ 168 ಎಸೆತದಲ್ಲಿ 200 ರನ್, ಶ್ರೀಲಂಕಾ ವಿರುದ್ಧ 2009. ಅಂದು ವಿಶ್ವ ದಾಖಲೆ. 3 ಒಟ್ಟು ಟೆಸ್ಟ್ 104 ಪಂದ್ಯ 8586 ರನ್, ಸರಾಸರಿ 49.34, 23 ಶತಕ 32 ಅರ್ಧಶತಕ. ಸ್ಟ್ರೈಕ್ ರೇಟ್ 82.23, 5000 ರನ್ ಗಳಿಸಿದವರಲ್ಲಿ ವಿಶ್ವದಲ್ಲೇ ಗರಿಷ್ಠ. ಔಡೈ ಕ್ರಿಕೆಟ್ 1 ದ್ವಿಶತಕ 8 ಡಿಸೆಂಬರ್ 2011 ವೆಸ್ಟ್ ಇಂಡೀಸ್ ವಿರುದ್ಧ ಇಂದೋರ್. 219 ರನ್, ಆಗ ವಿಶ್ವ ದಾಖಲೆ. ಔಡೈನಲ್ಲಿ ದ್ವಿಶತಕ ಬಾರಿಸಿದ 2ನೇ ಆಟಗಾರ. 2 ಒಟ್ಟು ಔಡೈ 251 ಪಂದ್ಯ 8273 ರನ್, ಸರಾಸರಿ 35.05, 15 ಶತಕ 38 ಅರ್ಧಶತಕ. ಸ್ಟ್ರೈಕ್ ರೇಟ್ 104.33. 3 96 ವಿಕೆಟ್ ಮತ್ತು 93 ಕ್ಯಾಚ್. 4 2009 ಎಕ್ ಔಡೈ ಪ್ಲೇಯರ್ ಆಫ್ ದಿ ಇಯರ್. 20 ಐ 19 ಪಂದ್ಯ 394 ರನ್, ಸ್ಟ್ರೈಕ್ ರೇಟ್ 145.38. 2007 20 ವಿಶ್ವಕಪ್ ಗೆದ್ದ ತಂಡದ ಉಪನಾಯಕ. ನಾಯಕತ್ವ 12 ಔಡೈ 4 ಟೆಸ್ಟ್ 1 20 ಐಗೆ ಭಾರತ ತಂಡ ನಡೆಸಿದ್ದಾರೆ. 2003 ವಿಶ್ವಕಪ್ ಫೈನಲ್ನಲ್ಲಿ 82 ರನ್, ಟಾಪ್ ಸ್ಕೋರರ್. ವಿಶ್ವಕಪ್ ಸಾಧನೆ 2003 ವಿಶ್ವಕಪ್ 271 ರನ್. ಭಾರತ ಫೈನಲ್ ತಲುಪಲು ಸಹಾಯ. 2011 ವಿಶ್ವಕಪ್ ಚಾಂಪಿಯನ್ ತಂಡದ ಸದಸ್ಯ, 8 ಪಂದ್ಯ 380 ರನ್, 2 ಶತಕ. ಬಾಂಗ್ಲಾದೇಶ ವಿರುದ್ಧ 175 ರನ್, ಭಾರತದ ಪರ ವಿಶ್ವಕಪ್ನಲ್ಲಿ ಗರಿಷ್ಠ. ಏಪಲ್ ಡೆಲ್ಲಿ ಡೇರ್ ಡೆವಿಲ್ಸ್ ನಾಯಕ 2008 ರಿಂದ 2013. ಕಿಂಗ್ಸ್ ಸೇ ಪಂಜಾಬ್ ಪರ 2014-2015. 2014 ಖಸೆಪ್ ಫೈನಲ್ ತಲುಪಲು ಸಹಾಯ. ಕ್ವಾಲಿಫೈಯರ್ 2 ರಲ್ಲಿ ಖಸ್ಕ್ ವಿರುದ್ಧ 122 ರನ್. ಒಟ್ಟು 104 ಪಂದ್ಯ 2728 ರನ್, 2 ಶತಕ. ಪ್ರಶಸ್ತಿಗಳು. ಅರ್ಜುನ ಪ್ರಶಸ್ತಿ 2002. ಪದ್ಮಶ್ರೀ 2010. ವಿಸ್ಟನ್ ಲೀಡಿಂಗ್ ಕ್ರಿಕೆಟರ್ ಇನ್ ದಿ ವರ್ಲ್ಡ್ 2008, 2009 ಸತತ 2 ವರ್ಷ ಈ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ. 4. ಆಟದ ಶೈಲಿ ಸಿ ಬಾಲ್, ಹಿಟ್ ಬಾಲ್. ಯಾವುದೇ ಬೌಲರ್, ಯಾವುದೇ ಪರಿಸ್ಥಿತಿ, ಮೊದಲ ಎಸೆತದಿಂದಲೇ ಆಕ್ರಮಣ. ಫುಟ್ವರ್ಕ್ ಕಡಿಮೆ, ಕೈಕಣ್ಣಿನ ಸಮನ್ವಯ ಜಾಸ್ತಿ. ಟೆಸ್ಟ್ ಕ್ರಿಕೆಟ್ನಲ್ಲಿ ಸ್ಟ್ರೈಕ್ ರೇಟ್ 82, ಹೊಸ ಶಿಕೆ ಆರಂಭಿಸಿದವರು.
ಸಚಿನ್ ತೆಂಡೂಲ್ಕರ್ ಸೆಹ್ವಾಗ್ ಬ್ಯಾಟಿಂಗ್ ಮಾಡುವಾಗ ನಾನು ಸ್ಟ್ರೈಕರ್ನಲ್ಲಿ ನಿಂತು ನೋಡುವುದೇ ಒಂದು ಅನುಭವ. 5. ನಿವೃತ್ತಿ ಮತ್ತು ನಂತರ 20 ಅಕ್ಟೋಬರ್ 2015 ಎಲ್ಲಾ ಮಾದರಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ. ಈಗ ವೀಕ್ಷಕ ವಿವರಣೆಗಾರ ಕ್ರಿಕೆಟ್ ಅಕಾಡೆಮಿ ನಡೆಸುತ್ತಿದ್ದಾರೆ. ಸೆಹ್ವಾಗ್ ಇಂಟರ್ನ್ಯಾಷನಲ್ ಸ್ಕೂಲ್, ಅಜ್ಜರ್, ಹರಿಯಾಣ. ವೀರು ಅಂದ್ರೆ ಭಯ ಇಲ್ಲದ ಬ್ಯಾಟಿಂಗ್. ಟೆಸ್ಟ್ ಕ್ರಿಕೆಟ್ ಅನ್ನು 20 ತರ ಆಡಿದ ಮೊದಲ ಆಟಗಾರ. 309 ಮುಲ್ತಾನ್ನಲ್ಲಿ, 319 ಚೆನ್ನೈನಲ್ಲಿ, 219 ಇಂದೋರ್ನಲ್ಲಿ, ಪ್ರತಿಯೊಂದು ಇನ್ನಿಂಗ್ಸ್ ಇತಿಹಾಸ. ಸೆಹ್ವಾಗ್ ಅವರ ಯಾವ ಇನ್ನಿಂಗ್ಸ್ ನಿಮಗೆ ಇಷ್ಟ?